ಕಾರ್ತಿಕೋತ್ಸವ ಇವತ್ತು ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ಎಲ್ಲ ಗ್ರಾಮದ ನೇತೃತ್ವದಲ್ಲಿ ಇವತ್ತು ಮಾರುತೇಶ್ವರ ಕಾರ್ತಿಕೋತ್ಸವ ಜರುಗಿತು. ಕಾರಣಾಂತರಗಳಿಂದ ತಡವಾಗಿ ಆದರೂ ಸಹ ಕಾರ್ತಿಕೋತ್ಸವ ವಿಜೃಂಭಣೆ ಆಯಿತು. ನಮ್ಮ ನಾಟಕನು ಸಹ 10-15ಕ್ಕೆ ಪ್ರತಿ ವರ್ಷ ಸ್ಟಾರ್ಟ್ ಆಗ್ತಿತ್ತು. ಇವತ್ತು ಅನಿವಾರ್ಯದಿಂದ ಮಾರುತೇಶ್ವರ ಕಾರ್ತಿಕೋತ್ಸವ ಸಹ ತಡವಾಗಿ ಆಯಿತು. ಅದೇ ರೀತಿ ನಾವು ಅನಿವಾರ್ಯ ಈ ಒಂದು ದೊಡ್ಡ ನಾಟಕದ ಕಾರಣವಾಗಿ ಬೇಗನೆ ಉದ್ಘಾಟನೆ ಮಾಡಿ ಕಲಾಭಿಮಾನಿಗಳಿಗೆ ವೇದಿಕೆಯನ್ನು ಕೊಡಬೇಕಾದ ಕಾರಣವಾಗಿ ಸ್ವಲ್ಪ ತಡವಾಗಿದೆ. ಶ್ರೀ ಮಾರುತೇಶ್ವರ ಕಾರ್ತಿಕೋತ್ಸವದ ಅಂಗವಾಗಿ ಶ್ರೀ ಮಾರುತೇಶ್ವರ ನಾಟ್ಯ ಸಂಘದವರು ಆಶಾಲತ ಅರ್ಥಾತ್ ದೇವಮಾನವ ಸುಮಾರು ನಮ್ಮ ಗ್ರಾಮದಲ್ಲಿ 13 ವರ್ಷಗಳ ಹಿಂದೆ ಈ ನಾಟಕವನ್ನು ನಮ್ಮ ಗ್ರಾಮದವರು ಕಲಾಭಿಮಾನಿಗಳು ನಡೆಸಿದ್ರು. ಈ 13 ವರ್ಷದ ನಂತರ ಇವತ್ತು ಹೊಸ ಕಲಾವಿದರು ಸಹ ಈ ಒಂದು ನಾಟಕವನ್ನು ತಮ್ಮ ಮುಂದೆ ಪ್ರದರ್ಶಿಸ್ತಾ ಇದ್ದಾರೆ. ನಮ್ಮ ಗ್ರಾಮದವರು ಪ್ರತಿ ವರ್ಷ ನಾಟಕ ನಮ್ಮ ಗ್ರಾಮದಲ್ಲಿ ಒಂದು ಒಳ್ಳೆಯ ಚೌಕಟ್ಟು ಮತ್ತು ಒಳ್ಳೆಯ ಒಂದು ಹೆಸರಾಂತವಾಗಿರ್ತಕ್ಕಂಥ ಕಲಾಭಿಮಾನಿಗಳು ನಮ್ಮ ಗ್ರಾಮದಲ್ಲಿ ಪ್ರತಿ ವರ್ಷ ನಡೆಸ್ತಾ ಬಂದಿದ್ದು. ಈ ವೇದಿಕೆಗೆ ಇವತ್ತು ನಾಟಕದ ಉದ್ಘಾಟನೆ ಮತ್ತು ಚಾಲನೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಮುಖಂಡರುಗಳನ್ನು ಸ್ವಾಗತ ಮಾಡುವುದರ ಮುಖಾಂತರವಾಗಿ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಪ್ರಥಮವಾಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಪತಿದೇವರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಭರಮಪ್ಪ ಗೊರವರವರು ಈ ನಾಟಕದ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಆರ್ಥಿಕ ಸ್ವಾಗತ ಕೋರುವುದರ ಜೊತೆಯಲ್ಲಿ ಅವರಿಗೆ ಶಿವ ಕೌದಿ ಅವರು ಸನ್ಮಾನ ಮಾಡುವ ಮುಖಾಂತರವಾಗಿ ಈ ನಾಟಕದ ವೇದಿಕೆ ಮುಖಾಂತರವಾಗಿ ಮಾನ್ಯ ಅಧ್ಯಕ್ಷರಿಗೆ ಗೌರವಿಸಬೇಕಾಗಿ ನಮ್ಮಲ್ಲಿ ಹೃದಯಪೂರ್ವಕ ವಿನಂತಿ. ಧನ್ಯವಾದಗಳು. ಅದೇ ರೀತಿ ಈ ಒಂದು ನಾಟಕ ಅಕಾಡೆಮಿಯ ಸದಸ್ಯರು ನಮ್ಮ ಕೊಪ್ಪಳ ಜಿಲ್ಲೆಯಿಂದ ಈ ಒಂದು ನಾಟಕದ ಕಲಾ ರಂಗಭೂಮಿಯಲ್ಲಿ ಬೆಳೆದು ಇವತ್ತು ಆಶಾಲತದಲ್ಲಿ ದಯಾನಂದ ಪಾತ್ರ ಅವರು ಒಂದು ಒಳ್ಳೆಯ ನಾಯಕರಾಗಿ ಈ ಒಂದು ನಾಟಕ ಅಕಾಡೆಮಿಯ ನಿರ್ದೇಶಕರಾಗಿ ಬೆಂಗಳೂರಿನಲ್ಲಿ ಇವತ್ತು ನಾಟಕ ಅಕಾಡೆಮಿಯ ಜೊತೆಯಾಗಿ ಬೆಂಗಳೂರಿನಲ್ಲಿ ಧ್ವನಿಯರ್ತಕ್ಕಂಥ ಈ ನಾಟಕದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಚಾನ್ಸ್ ಆಫ್ ಕಿಲೇದಾರ್ ಅವರು ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಆರ್ಥಿಕ ಸ್ವಾಗತ ಕೋರುವುದರ ಜೊತೆಲೆ ನಮ್ಮ ಕಲಾವಿದ ಮ್ಯಾನೇಜರ್ ಆಗಿರ್ತಕ್ಕಂಥ ದೇವಪ್ಪ ಗೊರವರವರು ಅವರಿಗೆ ಸನ್ಮಾನ ಮಾಡುವುದರ ಮುಖಾಂತರ ಗೌರವಿಸಬೇಕು. ಅದೇ ರೀತಿ ಇನ್ನೋರ್ವ
ನಮ್ಮ ಮುಖಂಡರಾಗಿರ್ತಕ್ಕಂಥ ಮೌಲವಿ ಸಾಹೇಬರಿಗೆ ಸಹ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಆರ್ಥಿಕ ಸ್ವಾಗತ ಕೋರುವುದರ ಜೊತೆಯಲ್ಲಿ ಅವರಿಗೆ ನಮ್ಮ ಹುಚ್ಚಪ್ಪ ಅವರು ಸನ್ಮಾನ ಮಾಡುವುದರ ಮುಖಾಂತರವಾಗಿ ಗೌರವಿಸಬೇಕಾಗಿದೆ ನಮ್ಮಲ್ಲಿ ವಿನಂತಿ. ಬಸಾಪುರ ಗ್ರಾಮದ ಗ್ರಾಮ ಪಂಚಾಯತಿಯ ಸದಸ್ಯರ ಸುಪುತ್ರನಾಗಿರ್ತಕ್ಕಂಥ ನೀಲಪ್ಪ ಹುಜೂರ್ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ನಾಡಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತ ಕೋರುವುದರ ಜೊತೆಯಲ್ಲಿ ಅವರಿಗೆ ಮಂಜು ಅವರು ಬಂದು ಸನ್ಮಾನ ಮಾಡುವುದರ ಮುಖಾಂತರವಾಗಿ ಅವರಿಗೆ ಗೌರವಿಸಬೇಕು. ಸಮಯದ ಆರಾಮ. ಅದೇ ರೀತಿ ಇನ್ನೋರ್ವ ಆಲ್ವತ್ತಿಯ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರು ನಮ್ಮ ಗ್ರಾಮದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಮಹೇಂದ್ರ ಈರಪ್ಪ ಆಲ್ವತ್ತಿ ಅವರಿಗೂ ಸಹ ಈ ಒಂದು ನಾಟಕಕ್ಕೆ ಆಶಾಲಸ ನಾಟಕಕ್ಕೆ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತ ಕೋರುವುದರ ಜೊತೆಗೆ ಅವರಿಗೆ ವಣಿಕೇರಪ್ಪ ಗೊರವರವರು ಸನ್ಮಾನ ಮಾಡುವುದರ ಮುಖಾಂತರವಾಗಿ ಗೌರವಿಸಬೇಕು. ಅದೇ ರೀತಿ ಈ ನಾಟಕದ ವಿಶೇಷ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಕಿರ್ದಾಳ್ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಬೇವಿನಮೂರು ನಾಗರಾಜ್ ಅವರು ಸಹ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತ ಕೋರುವವರು ಚುನಾವಣಾ ನಿಂಗಪ್ಪ ಸಿರಿಗೇರಿ ಅವರು ಅವರಿಗೆ ಸನ್ಮಾನ ಮಾಡುವುದರ ಮುಖಾಂತರವಾಗಿ ಗೌರವಿಸಬೇಕಾಗಿದೆ. ಒಳ್ಳೆಯ ಕಲಾವಿದರು ನಾಗರಾಜ್ ಬೇವಿನಮೂರು ಅವರು ಮುಂಜಾನೆಯಿಂದ ಸಾಯಂಕಾಲ ಮಟ್ಟನೂ ಪಾತ್ರಗಳು ಇರ್ತವೆ. ಅದೇ ರೀತಿ ಇನ್ನೋರ್ವ ಗ್ರಾಮದ ಯುವ ಮುಖಂಡರಾಗಿರ್ತಕ್ಕಂಥ ಹನುಮಂತಪ್ಪ ಬಂಡಿ ಅವರು ಸಹ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತ ಕೋರುತ್ತಾ ಅವರಿಗೆ ಹನುಮಂತಪ್ಪ ಗುರ್ಕ್ಯಾರ್ ಅವರು ಸ್ವಾಗತದ ಜೊತೆಯಲ್ಲಿ ಸನ್ಮಾನ ಮಾಡುವುದರ ಮುಖಾಂತರವಾಗಿ ಈ ಕಾರ್ಯಕ್ರಮದಲ್ಲಿ ಅವರನ್ನು ಅದೇ ರೀತಿ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಈ ಗ್ರಾಮ ಪಂಚಾಯತಿ ಸದಸ್ಯರು ಯುವ ಮುಖಂಡರಾಗಿರ್ತಕ್ಕಂಥ ಉದಯಪ್ಪಣ್ಣ ಆದೋಣಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತ ಕೋರುತ್ತಾ ಅವರಿಗೆ ಮುತ್ತು ಲಿಂಗದಳ್ಳಿ ಅವರು ಸನ್ಮಾನ ಮಾಡುವ ಮುಖಾಂತರವಾಗಿ ಈ ನಾಟಕದಲ್ಲಿ ಅವರಿಗೆ ಒಂದು ಒಳ್ಳೆಯ ಗೌರವ ಪೂರ್ವಕವಾದ ಕಲಾಭಿಮಾನಿಗಳ ಪರವಾಗಿ ಪ್ರೋತ್ಸಾಹಿಸಲು ತಮ್ಮಲ್ಲಿ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಈ ಗ್ರಾಮದ ಮುಖಂಡರು ಮತ್ತು ಆಲ್ಮತ ಸಭಾದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಹನುಮಂತಪ್ಪ ಮೋದಿ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಈ ನಾಟಕದ ಎಲ್ಲ ಕಲಾವಿದರ ಪರವಾಗಿ ಆತ್ಮೀಯ ಸ್ವಾಗತ ಕೋರುತ್ತಾ ಅವರಿಗೆ ನಾಗರಾಜ್ ಸಿರಿಗೇರಿ ಅವರು ಒಂದು ಸನ್ಮಾನ ಮಾಡುವ ಮುಖಾಂತರವಾಗಿ ಗೌರವಿಸಬೇಕಾಗಿ ಈ ಗ್ರಾಮದ ಹಿರಿಯರು ಸದಾ ಮಾರ್ಗದರ್ಶಕರು ಗ್ರಾಮದ ಯಾವುದೇ ನಿರ್ಧಾರಗಳಲ್ಲಿ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಂಡು ನಮ್ಮ ಗ್ರಾಮಕ್ಕೆ ಒಂದು ಕ್ಯಾಪ್ಟನ್ ಆಗಿರ್ತಕ್ಕಂಥ ಎಂಕೋಮ್ ರೆಡ್ಡಿ ಅವರಿಗೆ ಸಹ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಆತ್ಮೀಯ ಸ್ವಾಗತ ಕೋರೋದ್ರ ಜೊತೆಲಿ ಅವರಿಗೆ ನಮ್ಮ ಮುತ್ತು ಅವರು ಬಂದು ಒಂದು ಸನ್ಮಾನ ಮಾಡಬೇಕು. ಧನ್ಯವಾದಗಳು. ಅದೇ ರೀತಿ ಇನ್ನೋರ್ವ ಗ್ರಾಮದ ಹಿರಿಯರು
ಹಾಗೂ ಹುಲಿಗಮ್ಮ ಟ್ರೇಡಿಂಗ್ ಕಂಪನಿಯ ಮಾಲೀಕರು ಹಿರಿಯರಾಗಿರ್ತಕ್ಕಂಥ ಕರಿಯಪ್ಪ ಬೂದಗುಂಪೆ ಅವರಿಗೆ ಸಹ ತಮ್ಮೆಲ್ಲರ ಪರವಾಗಿ ಪ್ರೀತಿಯ ಆತ್ಮೀಯ ಸ್ವಾಗತ ಕೋರುವುದರ ಜೊತೆಲೆ ಅವರಿಗೆ ಘೋಷಿತಪ್ಪ ಕೊಟ್ಟಿ ಅವರು ಸನ್ಮಾನ ಮಾಡುವುದರ ಮುಖಾಂತರವಾಗಿ ನಾಟಕದ ಎಲ್ಲ ಅದೇ ರೀತಿ ನಮ್ಮ ಗ್ರಾಮದ ಯುವ ಮುಖಂಡ ಉತ್ಸಾಹಿ ರಾಜಕಾರಣಿ ಆಗಿರ್ತಕ್ಕಂಥ ಗವಿರಾಜ್ ಎಂ ಗೊರವರವರಿಗೂ ಸಹ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಆತ್ಮೀಯ ಸ್ವಾಗತ ಕೋರುವುದರ ಜೊತೆಯಲ್ಲಿ ಅವರಿಗೆ ನಮ್ಮ ಪುಟ್ಟಪ್ಪ ಅವರು ಸನ್ಮಾನ ಮಾಡೋದ್ರ ಮುಖಾಂತರವಾಗಿ ಗೌರವಿಸಬೇಕು. ಗವಿರಾಜ್ ಎಂ ಗೊರವರವರಿಗೆ ಇನ್ನೋರ್ವ ಗ್ರಾಮದ ಯುವ ಮುಖಂಡರು ಗ್ರಾಮ ಪಂಚಾಯತಿಯ ಸದಸ್ಯರ ಪ್ರತಿದೇವರಾಗಿರ್ತಕ್ಕಂಥ ಶಂಕರ್ ಹೊಸಳ್ಳಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತ ಕೋರ್ತಾ ಮಲ್ಲಿಕಾರ್ಜುನ್ ಸಿರ್ಗೇರಿ ಅವರು ಅವರಿಗೆ ಸನ್ಮಾನ ಮಾಡೋದ್ರ ಮುಖಾಂತರವಾಗಿ ಈ ಕಾರ್ಯಕ್ರಮದಲ್ಲಿ ಇದನ್ನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಬೇಕು. ಇನ್ನೋರ್ವ ಗ್ರಾಮದ ಯುವ ಮುಖಂಡರು ಎಸ್ಡಿಎಂಸಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪ್ರೌಢಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಪ್ರಭು ಸಿರಿಗೇರಿ ಅವರಿಗೆ ಸಹ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತ ಕೋರುತ್ತಾ ಸಂತು ಹಳ್ಳಿಯವರು ಅವರಿಗೆ ಸನ್ಮಾನ ಮಾಡಬೇಕು. ಇನ್ನೋರ್ವ ಗ್ರಾಮದ ಮುಖಂಡರು ಆಗಿರ್ತಕ್ಕಂಥ ಯವಾಲ ಸಮಾಜದ ಜೊತೆ ಇರ್ತಕ್ಕಂಥ ನಾಗರಾಜ್ ಕಟ್ಟಿಮನೆ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತ ಕೋರುತ್ತಾ ಅವರಿಗೆ ಅಣಕೆರಪ್ಪನವರು ಸನ್ಮಾನ ಮಾಡಬೇಕು. ಇನ್ನೋರ್ವ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಯಲ್ಲಪ್ಪ ಹೊಸಳ್ಳಿ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತ ಕೋರೋದ್ರ ಜೊತೆಯಲ್ಲಿ ಅವರಿಗೆ ಮುತ್ತು ಮಾಲಿ ಅವರು ಸನ್ಮಾನ ಮಾಡಬೇಕು. ಆರಾಮ್ ಸಮಯ ಇದೆ, ಇನ್ನೂ ಒಂದು ಅರ್ಧ ತಾಸು ಯಾಕಂದ್ರೆ ಕರೆಕ್ಟ್ ಕವರ್. ಇನ್ನೋರ್ವ ಎಸ್ಡಿಎಂಸಿಯ ಸದಸ್ಯರಾಗಿರ್ತಕ್ಕಂಥ ಮೌಲ ಸಾಬ್ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಪ್ರೀತಿಯ ಸ್ವಾಗತ ಕೋರುವುದರ ಜೊತೆಯಲ್ಲಿ ಅವರಿಗೆ ಮುತ್ತು ಲಿಂಗದಳ್ಳಿ ಅವರು ಸನ್ಮಾನ ಮಾಡೋದರ ಮುಖಾಂತರವಾಗಿ ಈ ಒಂದು ನಾಟಕದ ಮತ್ತು ಮಾರುತೇಶ್ವರ ಕಾರ್ತಿಕೋತ್ಸವದ ಕಾರ್ಯಕ್ರಮದ ಇನ್ನೋರ್ವ ವಿಶೇಷ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ದೇವಪ್ಪ ಸಿರಿಗೇರಿ ಅವರಿಗೂ ಸಹ ಮಾಜಿ ಎಸ್ಡಿಎಂಸಿ ಅಧ್ಯಕ್ಷರು ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ ಕೋರುತ್ತಾ ಅವರಿಗೆ ಶಿವರಾಜ್ ಅವರು ನಡುಗುಡ್ಕ ಅವರು ಬಂದು ಸನ್ಮಾನ ಮಾಡಬೇಕು. ಇನ್ನೋರ್ವ ಎಸ್ಡಿಎಂಸಿಯ ಅಧ್ಯಕ್ಷರು ಹಾಗೂ ಮಾಜಿ ಗ್ರಾಮ ಸದಸ್ಯರಾಗಿರ್ತಕ್ಕಂಥ ಗಿಡ್ಡಪ್ಪ ಸಿರಿಗೇರಿ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತ ಕೋರೋದ್ರ ಜೊತೆಯಲ್ಲಿ ಅವರಿಗೆ ಆಲಪ್ಪನವರು ಬಂದು ಸನ್ಮಾನ ಮಾಡೋದ್ರ ಮುಖಾಂತರ ಗೌರವಿಸಬೇಕು. ಇನ್ನೂರ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಶಂಕರಪ್ಪ ಗುಡ್ಡಾರ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಆತ್ಮೀಯ ಸ್ವಾಗತ ಕೋರುತ್ತಾ ಬೀರಪ್ಪ ಹೊಸಳ್ಳಿ ಅವರು ಅವರಿಗೆ ಸನ್ಮಾನ ಮಾಡೋದ್ರ ಮುಖಾಂತರ ಗೌರವಿಸಬೇಕು. ಅದೇ ರೀತಿ ಮಾಜಿ ಎಸ್ಡಿಎಂಸಿ ಅಧ್ಯಕ್ಷರು ಪರಿಸರ ಪ್ರೇಮಿ
ಸದಾ ನಮ್ಮ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ದ್ಯಾಮಣ್ಣ ಹೊಸಳ್ಳಿ ಅವರಿಗೆ ಸಹ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ತುಂಬುವುದೇ ಸ್ವಾಗತ ಕೋರುತ್ತವರು. ದೇವಪ್ಪ ಹಳ್ಳಿಯವರು ಬಂದು ಈ ಕಾರ್ಯಕ್ರಮಕ್ಕೆ ಸನ್ಮಾನ ಮಾಡೋದರ ಮುಖಾಂತರವಾಗಿ ಮಾನ್ಯ ದ್ಯಾಮಣ್ಣ ಹೊಸಳ್ಳಿ ಅವರಿಗೆ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಶಿವ 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 ಗ್ರಾಮೀಣ ಪೊಲೀಸ್ ಠಾಣೆಯ ಅಧಿಕಾರಿಯಾಗಿರ್ತಕ್ಕಂಥ ಶರಣಪ್ಪ ಸರ್ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತ ಕೊಡ್ತಾ ಇದ್ದೇನೆ. ಅವರಿಗೆ ನಮ್ಮ ಶಿವರಾಮ್ ಹೊಸಳ್ಳಿ ಅವರು ಬಂದು ಸನ್ಮಾನ ಮಾಡೋದ್ರ ಮುಖಾಂತರವಾಗಿ ನಮ್ಮ ಗ್ರಾಮೀಣ ಪೊಲೀಸ್ ಠಾಣೆ ಈ ಒಂದು ಆಲ್ವರ್ತಿ ಗ್ರಾಮಕ್ಕೆ ಅವ್ರ ಭೇಟಿ ಇದೆ. ಯಾವಾಗಲೂ ನಾವು ಅವ್ರನ್ನ ನೋಡ್ರಿ, ಈ ಗ್ರಾಮದ ಏನೇ ಇರಲಿ ಅವ್ರ ನಂಬರ್ ಇಟ್ಕೊಳ್ರಿ. ಗ್ರಾಮಕ್ಕೆ ಅವರು ವಿಶೇಷ ಕರ್ತವ್ಯ ಅಧಿಕಾರಿಗಳಿಗೆ ಈ ಗ್ರಾಮದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯ ಸ್ವಾಗತ. ಅದೇ ರೀತಿ ಇನ್ನೋರ್ವ ನಮ್ಮ ಗ್ರಾಮದ ಕೊಟ್ರೇಶ್ ರೆಡ್ಡಿ ಯುವ ಮುಖಂಡರು ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಆತ್ಮೀಯ ಸ್ವಾಗತ ಕೋರೋದ್ರ ಜೊತೆಯಲ್ಲಿ ಅವರಿಗೆ ನಮ್ಮ ಹನುಮಂತ ಗುರ್ಕಾರ್ ಅವರು ಸನ್ಮಾನ ಮಾಡೋದ್ರ ಮುಖಾಂತರ ಗೌರವಿಸಬೇಕು. ಮ್ಯಾನೇಜರ್ ಇನ್ನೋರ್ವ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಕೌಶಿಕಪ್ಪಣ್ಣ ರೆಡ್ಡಿಯರ್ ಅವರಿಗೆ ಸಹ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತ ಕೋರೋದ್ರ ಜೊತೆಲೆ ಅವರಿಗೆ ಶಿವ ಕೌದಿ ಅವರು ಸನ್ಮಾನ ಮಾಡೋದ್ರ ಮುಖಾಂತರ ಗೌರವಿಸಬೇಕು. ಇನ್ನೋರ್ವ ಗ್ರಾಮದ ಮುಖಂಡರಾಗಿರ್ತಕ್ಕಂಥ ವೀರೇಂದ್ರಗೌಡ ಪೊಲೀಸ್ ಪಾಟೀಲ್ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತ ಕೋರುತ್ತಾ ಅವರಿಗೆ ಮಂಜು ಅಜ್ಜಿ ಅವರು ಬಂದು ಸನ್ಮಾನ ಮಾಡಬೇಕು. ಇನ್ನೋರ್ವ ಎಸ್ಡಿಎಂಸಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ವೀರೇಂದ್ರ ಅಜ್ಜನವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತ ಕೋರುತ್ತಾ ಅವರಿಗೆ ಗುಂಡು ಅವರು ಬಂದು ಸನ್ಮಾನ ಮಾಡಬೇಕಾಗಿ ವಿನಂತಿ. ಇನ್ನೋರ್ವ ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಗೋಣಿ ಬಸವರಾಜ್ ಬಡಿಗೇರ್ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತ ಕೋರ ಅವರಿಗೆ ಸನ್ಮಾನ ಮಾಡುವ ಮುಖಾಂತರ ಗೌರವಿಸಬೇಕು. ಅದೇ ರೀತಿ ಈ ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ದೇವಪ್ಪ ಹೊರವರು ಒಂದು ಪ್ರಯೋಗ ಆಗಿರ್ಬೇಕು. ನಾಟಕದ ಕಲಾವಿದರು ಮತ್ತೆ ಕಲಾವಿದರ ಜೊತೆಗೆ ಮುಂಜಾನೆ ಹಿಡಿದು ಸಾಯಂಕಾಲ ಮಾಡೋದು ಪಾತ್ರಧಾರಿಗಳೇ. ಅತಿ ಯಾವುದೇ ನಾಟಕ ಇರಲಿ, ಯಾವುದೇ ಊರಿನ ಕಾರ್ಯಕ್ರಮ ಇರಲಿ, ವಿಶೇಷವಾಗಿ ತಮ್ಮನ್ನು ತಾವು ತೊಡಗಿಕೊಂಡು ಯಾವಾಗಲೂ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿ ಸದಾ ಬಿಸಿ ಇರ್ತಕ್ಕಂಥ ವ್ಯಕ್ತಿ ಈಗಲೂ ಫೋನ್. ಹಂಗಾಗಿದ್ದವರಿಗೆ ಮ್ಯಾನೇಜರ್ಗೂ ಸಹ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತ ಮಾಡುತ್ತಾ ಮಣಿಕೇರಿ ಅವರಿಗೆ ನಮ್ಮ ಮ್ಯಾನೇಜರ್ ಸನ್ಮಾನಿಸಬೇಕು. ಅದೇ ರೀತಿ ಇನ್ನೋರ್ವ ಮ್ಯಾನೇಜರ್ ನಮ್ಮ ಎಂಕೋಬೆಟ್ಟಿ ಅವರು, ಅದೇ ರೀತಿ ಈ ನಾಟಕದ ಮಾಲಕರು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಪತಿದೇವರಾಗಿರ್ತಕ್ಕಂಥ ಭರಮಪ್ಪ ಗೊರವರು ಈ ಒಂದು ನಾಟಕದ ಮಾಲಕರು. ಅವರಿಗೆ ವಿಶೇಷವಾಗಿ ನಮ್ಮ ಶಿವ ಕೌದಿ ಅವರು ನಾಟಕದ ಮಾಲಕರಾಗಿರ್ತಕ್ಕಂಥ ಭರಮಪ್ಪ ಗೊರವರಿಗೆ ಮ್ಯಾನೇಜರ್ ಮತ್ತು ಮಾಲಕರಿಗೆ ಸನ್ಮಾನಿಸಬೇಕು. ಹಾಗೆ ನಮ್ಮ ನಾಟಕದ ನಮ್ಮ ಗ್ರಾಮಕ್ಕೆ ಸದಾಕಾಲ ಸುಮಾರು 20 ವರ್ಷಗಳಿಂದ ಈ ಗ್ರಾಮದಲ್ಲಿ ನಾಟಕವನ್ನು ಮಾಸ್ತರ್ ಆಗಿ ಆಗಮಿಸಿರ್ತಕ್ಕಂಥ ನಾಗರಾಜ್ ಮಾಸ್ತರ್ ಮುಂಡ್ರಿಗೆ ಅವರಿಗೂ ಸಹ ಈ ಗ್ರಾಮಕ್ಕೆ ನಾಗರಾಜ್ ಬೇಳೂರು ಸರ್ ಅವರಿಗೂ ಸಹ ಈ ತಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಳೆ. ಯಾಕಂದ್ರೆ ನಮ್ಮ ಗ್ರಾಮಕ್ಕೆ ಸದಾ ಯಾವಾಗಲೂ ಸಹ ಸುಮಾರು ವರ್ಷಗಳಿಂದ ಈ ಗ್ರಾಮದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ಸದಾ ಜೊತೆಗಿರ್ತಕ್ಕಂಥ ಈ ಗ್ರಾಮದಾದ್ಯಂತ ಆಗಿರ್ತಕ್ಕಂಥ ನಾಗರಾಜ್ ಬೇಳೂರು ಸರ್ ಅವರಿಗೆ ತಮ್ಮೆಲ್ಲರ ಕಲಾವಿದರ ಪರವಾಗಿ ತುಂಬ ಹೃದಯದ ಸ್ವಾಗತ ಕೋರುತ್ತಾ ಅವರಿಗೆ ಒಂದು
ಹಾಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಂಗೀತ ಬಳಗ ಹಾಗೂ ಎಲ್ಲರಿಗೂ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಸಹ ಸಾಮೂಹಿಕವಾಗಿ ಸಾಮೂಹಿಕವಾಗಿ ಎಲ್ಲ ಸಂಗೀತ ಬಳಗ ಮತ್ತು ನಮ್ಮ ಮಾಸ್ತರು ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಸಾಮೂಹಿಕವಾಗಿ ಸ್ವಾಗತ ಕೊಡ್ತಾ ಇದ್ದೇವೆ. ಎಲ್ಲರಿಗೆ ಗುರು ಹಿರಿಯರುಗಳಿಗೆ ಸ್ವಾಗತ ಆನಂದ ಕಿನ್ನಾಳ ಅವರಿಗೆ, ಗ್ರಾಮ ಪಂಚಾಯತಿ ಮೆಂಬರ್ ಆಗಿರೋರಿಗೆ ನಮ್ಮಿಂದ ಸನ್ಮಾನ. ಈ ನಾಟಕದ ಮುಖ್ಯ ಘಟ್ಟ ಎಲ್ಲ ಮುಖಂಡರುಗಳು ಈ ನಾಟಕದ ಜ್ಯೋತಿ ಮತ್ತು ಉದ್ಘಾಟನೆಗೊಳಿಸಬೇಕು. ಈ ಒಂದು ಶ್ರೀ ಮಾರುತೇಶ್ವರನ ನಾಟ್ಯ ಸಂಘದವರು ಆಶಾಲತಾ ಎಂಬ ಸುಂದರ ಸಾಮಾಜಿಕ ನಾಟಕ ಅರ್ಥಾತ್ ದೇವಮಾನದ ಉದ್ಘಾಟನೆಯನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಆದಿಯಾಗಿರ್ತಕ್ಕಂಥ ಎಲ್ಲ ಅತಿಥಿಗಳು ನಮ್ಮ ಚಾನ್ಸ್ ಸಾವಿರ ಆದಿಯಾಗಿ ಉದ್ಘಾಟನೆ ಮತ್ತು ಜ್ಯೋತಿ ಬೆಳೆಸುವುದರ ಮುಖಾಂತರವಾಗಿ ಈ ನಾಟಕವನ್ನು ಉದ್ಘಾಟಿಸಬೇಕಲ್ಲಿ ತಮ್ಮಲ್ಲಿ ನಮ್ಮ ಗ್ರಾಮದ ಇನ್ನೋರ್ವ ಹಿರಿಯರು ಗ್ರಾಮ ಪಂಚಾಯಿತಿಯ ಸದಸ್ಯರ ಸುಪುತ್ರರಾಗಿರ್ತಕ್ಕಂಥ ಬಾಳಪ್ಪ ಕುರ್ಗಡ್ಡಿ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತ ಕೋರುತ್ತಾ ಅವರಿಗೆ ಆಂಜನೇಯ ಅಡ್ಪಾದರ ಸನ್ಮಾನ ಮಾಡುವುದರ ಮುಖಾಂತರವಾಗಿ ಗೌರವಿಸಬೇಕು. ಜ್ಯೋತಿ ಬೆಳಗಿಸುವುದರ ಮುಖಾಂತರವಾಗಿ ಈ ನಾಟಕದ ದಿವ್ಯ ಜ್ಯೋತಿ ಅಭಿನಯದ ಮುಖಾಂತರ ತಮ್ಮೆಲ್ಲರ ಮುಂದೆ ಪ್ರಜ್ವಲಿಸಲಿ ಅಂತ ಜ್ಯೋತಿ ಬೆಳಗಿಸಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೆ ಹಿರಿಯರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಚಪ್ಪಾಳೆ ಮಾಡುವುದರ ಮುಖಾಂತರವಾಗಿ ಗೌರವಿಸಬೇಕು. ಧನ್ಯವಾದ ಸಲ್ಲಿಸುತ್ತಿದ್ದೆ. ಕ್ಯಾಪ್ಟನ್ ಧನ್ಯವಾದಗಳು. ಇವತ್ತು ನಮ್ಮ ಗ್ರಾಮದಲ್ಲಿ ವಿಶೇಷವಾಗಿ ಮಾರುತೇಶ್ವರನ ಕಾರ್ತಿಕೋತ್ಸವ ಜರುಗಿತು. ಪ್ರತಿ ವರ್ಷ ಮಾರುತೇಶ್ವರನ ಜಾತಿಕೋತ್ಸವದಲ್ಲಿ ರಾತ್ರಿಯ ಸಮಯದಲ್ಲಿ ನಮ್ಮ ಗ್ರಾಮದವರ ಅಭಿನಯ ನೋಡೋದೊಂದು ಒಂದು ಉತ್ಸಾಹ ಅಂತ ನಮ್ಮ ಕಲಾವಿದರಿಗೆ ಪ್ರೋತ್ಸಾಹಿಸಿರ್ತಕ್ಕಂಥ ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಉದ್ಘಾಟಿಸಿ ಜ್ಯೋತಿ ಬೆಳೆಸಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ಧನ್ಯವಾದ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಮುದಿಯಪ್ಪ ಆದೋನಿ ಅವರು ಸಂಕ್ಷಿಪ್ತ ಆಮೇಲೆ ಚಾಂದ್ ಬೈ ಲಾಸ್ಟ್ ಡೈಲಾಗ್ ಇರ್ತದೆ. ಮೊಟ್ಟ ಮೊದಲನೇದಾಗಿ ನಮ್ಮ ಗ್ರಾಮದ ಆರಾಧ್ಯ ದೇವರಾದ ಶ್ರೀ ಮಾರುತೇಶ್ವರನ ಪಾದಗಳಿಗೆ ಪ್ರಣಮಿಟ್ಟು ಇವತ್ತಿನ ದಿವಸ ಶ್ರೀ ಮಾರುತೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಮಾರುತೇಶ್ವರ ಹಮ್ಮಿಕೊಂಡ ಆಶಾಲತಾ ಸುಂದರ ಸಾಮಾಜಿಕ ನಾಟಕದಲ್ಲಿ ಈ ನಾಟಕದ ಉದ್ಘಾಟನೆ ನಮ್ಮ ಗ್ರಾಮದ ಗ್ರಾಮ ಪಂಚಾಯತ್ ಅಧ್ಯಕ್ಷರು
ಮಾವನವರಾದ ಅದೇ ರೀತಿ ಬಾದ್ರಬಂಡಿ ತಾಲೂಕು ಮಾಜಿ ತಾಲೂಕು ಸದಸ್ಯರ ಪತಿದೇವರಲ್ಲದೆ ಅವರೊಬ್ಬ ನಮ್ಮ ಕೊಪ್ಪಳ ತಾಲೂಕಿನಲ್ಲಿ ಅದ್ಭುತ ಅಂತ ಸೋದರರಾದ ಚಾನ್ಸ್ ಅದೇ ರೀತಿ ಅವ್ರ ಜೊತೆಯಲ್ಲಿ ಆಗಿದ್ದಂತ ಇನ್ನೋರ್ವ ಸೋದರರಾದ ಮೌಲವಿ ಸಾಹೇಬ್ರವರೇ, ಅದೇ ರೀತಿ ಇನ್ನೋರ್ವ ಬಸವ ಗ್ರಾಮ ಸೋದರರಾದ ಇನ್ನೋರ್ವ ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಮಹೇಂದ್ರ ಅವರೇ, ಅದೇ ರೀತಿ ಇನ್ನೋರ್ವ ಸೋದರರು ಕಿರ್ದಾಳ ಗ್ರಾಮ ಪಂಚಾಯತಿ ಸದಸ್ಯರಾದ ದೇವಮಾರವರೇ, ಸೋದರ ಮಂಡಿರವರೇ, ಅದೇ ರೀತಿ ಹಾಲ್ಮತ ಸಮಾಜದ ಜಿಲ್ಲಾಧ್ಯಕ್ಷ ಗುತ್ತಿಗೆದಾರರಾದ ಹನುಮಂತ ಮೋದಿರವರೇ, ಗ್ರಾಮದ ಹಿರಿಯರು ಸೋದರರಾದ ಹೆಂಕೋಪಿ ರೆಡ್ಡಿಯರವರೇ, ಇನ್ನೋರ್ವ ಕರಿಯಪ್ಪ ಬೂದುಗುಂಪಿರವರೇ, ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರೇ ಬಹಳ ಪುರಾಟಿರವರೇ, ಹಾಗೂ ಈ ವೇದಿಕೆಯಲ್ಲಿ ಆಸಕ್ತ ಪೊಲೀಸ್ ಸಿಬ್ಬಂದಿ ಸೋದರ ಶರಣಪ್ಪ ವಾಲಿಯವರೇ, ದಯಮಾಡಿ ಯಾರ ಸಮಯ ಕೂಡ ಬಹಳ ಆಗಿದೆ, ಯಾರ ಹೆಸರು ತೆಗೆದುಕೊಳ್ಳದೆ ಈ ಒಂದು ವೇದಿಕೆಯಲ್ಲಿ ಎಲ್ಲ ಮುಖ್ಯ ಸ್ವಾಗತ ಮಾಡುತ್ತಾ ಇವತ್ತು ಮುಂಜಾನಿಂದ ಈ ಜಾತಿಯಲ್ಲಿ ಪಾಲ್ಗೊಳ್ಳುವುದು ತನು ಮನ ಮನದಿಂದ ಸೇವೆ ಎಲ್ಲ ಗ್ರಾಮದ ಗುರು ಹಿರಿಯರಿಗೆ, ಅಕ್ಕ ತಂಗಿಯರಿಗೆ, ನನ್ನ ಯುವಕರು ಹಾಗೂ ಇನ್ನೊಂದು ಮಾತು, ಈ ನಾಟಕದಲ್ಲಿ ಕಾರಣ ಸಂಗೀತ ಬಳಗದವರು. ಈ ಮಾತು ಪದೇ ಪದೇ ಅಂದ್ರೆ ಸಂಗೀತ ಅಂದ್ರೆ ಯಾವ ಗ್ರಾಮದಲ್ಲಿ ಕೂಡ ಯಾವ ನಗರದಲ್ಲಿ ನಾಟಕ ಯಾಕಂದ್ರೆ ಪ್ರಥಮವಾಗಿ ಇದರಿಂದ ಅವರು ನಮ್ಮ ಮಹಿಳಾ ಸಂಗೀತ ಅವರಿಂದ ಅವ್ರ ಕುಟುಂಬ ಅವಲಂಬನೆ ಯಾಕೆ ಬರೀ ಪ್ರತಿಯೊಂದು ನಾವೆಲ್ಲರೂ ಆ ಕಲಾವಿದರಿಗೆ ಸಂಗೀತ ಮಾಡುವವರಿಗೆ ಯಾಕಂದ್ರೆ ಅವರಿಂದ ಎಷ್ಟು ಕುಟುಂಬಗಳು ಆ ಕುಟುಂಬಕ್ಕೆ ನಾವು ಸಹಾಯ ಹಾಗಾಗಿ ಸಮಯ ನಾ ಕೇವಲ ಹೇಳಿ ನನ್ನ ಮಾತಿಗೆ ಈ ನಾಟಕದಲ್ಲಿ ಅನೇಕ ಸನ್ನಿವೇಶಗಳು ಒಂದು ಖಳನಾಯಕನ ಪಾತ್ರ ಆಗ್ಬೋದು, ನಾಯಕನ ಪಾತ್ರ ಆಗ್ಬೋದು, ಆಶಾ ಪಾತ್ರ ಆಗ್ಬೋದು. ಈ ನಾಟಕದ ಸನ್ನಿವೇಶಗಳು ಒಳ್ಳೆ ಸನ್ನಿವೇಶಗಳು ನಮ್ಮ ಜೀವನ ಅಳವಡಿಸಿಕೊಂಡು ಕೆಟ್ಟ ಸನ್ನಿವೇಶಗಳು ನಾವು ಜೀವನ ಮಾಡ್ತೀವಿ. ಇನ್ನೊಂದು ನಮ್ಮ ಜೀವನದಲ್ಲಿ ನಾವು ಮನುಷ್ಯನಿಗೆ ಬದುಕಲಿಕ್ಕೆ ನೀರು ಮುಖ್ಯ. ಇವತ್ತು ಪ್ರತಿಯೊಂದು ಕಡ್ಡಿ ಈ ಒಂದು ನನ್ನನ್ನು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ನಮಸ್ಕಾರ. ಜೈ 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 ಧನ್ಯವಾದಗಳು ಉದಯಪ್ಪ ಆದವನವರಿಗೆ. ಒಳ್ಳೆಯ ನಾಟಕದ ಸಂದೇಶವನ್ನು ಸಾರಾಂಶವನ್ನು ನೀಡಿರ್ತಕ್ಕಂಥ ಗ್ರಾಮದ ಸದಸ್ಯರಿಗೆ. ನಾಟಕ ಲೇಟಾಗಿ ಚಲೋ ಇದಕ್ಕೆ ನಾವು ಕಾರ್ಯಕ್ರಮ ಲೇಟಾಗಿ ಮಾಡಿದ್ವಿ, ಯಾಕಂದ್ರೆ ಕಾರ್ತಿಕ ಲೇಟ್ ಆಯ್ತು, ಇಲ್ಲಾಂದ್ರೆ 15 ನಿಮಿಷನ ಮುಗಿಸ್ತಿದ್ವಿ. ಇನ್ನು ಈಗ ಯಾಕಂದ್ರೆ ನಮ್ಗೆ ಸಂದೇಶ ಬಂದವು, ಈಗ ಇನ್ನು ಮನೆಗಿಂದ ಬರ್ತಾರಂತ ಅನ್ನೋದಕ್ಕೆ ಈ ಕಾರ್ಯಕ್ರಮಕ್ಕೆ ಸ್ವಲ್ಪ ಕಾಲಾವಕಾಶ ಕೊಟ್ಟು ಮುಂದೆ ಮಾತಾಡೋರು ಶಾರ್ಟ್ಕಟ್ನೆ ಮುಗಿಸ್ಬೇಕು. ಇನ್ನು ಅನೇಕರಿದ್ದಾರೆ. ಈ ಒಂದು ನಾಟಕದ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಗೌರಾಜ್ ಎಂ ಗೊರವರವರು ಸ್ವಲ್ಪ ಶಾರ್ಟ್ಕಟ್ನಲ್ಲಿ ತಮ್ಮ ಸಂದೇಶವನ್ನು ರವಾನಿಸಬೇಕು.
ಮೊಟ್ಟ ಮೊದಲದಾಗಿ ಗ್ರಾಮದ ಆರಾಧ್ಯ ದೈವನಾಗಿರ್ತಕ್ಕಂಥ ಶ್ರೀ ಮಾರುತೇಶ್ವರನ ಅಡಿದಾವರಿಗಳಿಗೆ ಎನ್ನ ಅಣಿಯನ್ನು ಹಚ್ಚಿ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವೈಯಕ್ತಿಕ ಹೆಸರಿನಿಂದ ಕುಂತ್ಕೊಂಡ್ರೆ ಲೇಟ್ ಆಗುತ್ತಾ ವಿಷಯ ಕಮ್ಮಿ ಆಗಿಬಿಡ್ತದೆ. ಮತ್ತ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಹಾಗೂ ಗ್ರಾಮ ಪಂಚಾಯತಿಯ ಸರ್ವ ಸದಸ್ಯರು ಹಾಗೂ ಆಲೂರ್ತಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಹಾಗೂ ಗ್ರಾಮದ ಗೌರವಾನ್ವಿತ ಗುರು ಹಿರಿಯರೇ ಹಾಗೂ ಈ ಒಂದು ನಾಟಕದ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪಕ್ಕದಳಿಯಿಂದ ಬಂದಿರತಕ್ಕಂಥ ಮುಖ್ಯ ಅತಿಥಿಗಳೇ, ವೇದಿಕೆ ಮೇಲೆ ಅವರಿವರೇ ಎಲ್ಲ ಗೌರವಾನ್ವಿತ ಹಿರಿಯರಿಗೆ ನಮಸ್ಕರಿಸುತ್ತಾ ಇವತ್ತು ಶ್ರೀ ಮಾರುತೇಶ್ವರ ಕಾರ್ತಿಕೋತ್ಸವದ ಪ್ರಯುಕ್ತ ಇವತ್ತು ಆಶಾಲತಾ ಎನ್ನುವ ಸುಂದರ ಸಾಮಾಜಿಕ ನಾಟಕವನ್ನ ನಮ್ಮ ಆಲೂರ್ತಿ ಗ್ರಾಮದಿಂದ ಏನಿವತ್ತು ನಡೀತಿದೆ. ಇವತ್ತು ನಾಟಕದಲ್ಲಿ ಮುಜಪ್ಪ ಮಾವನವರು ಹೇಳಿದಂಗ ಒಂದು ನಾಟಕದಲ್ಲಿ ಖಳನಾಯಕನ ಪಾತ್ರ ಮತ್ತು ಅದರ ಜೊತೆಗೆ ನಾಯಕನ ಪಾತ್ರ ಕೂಡ ಇರುತ್ತೆ. ನಮ್ಮ ಜೀವನದಲ್ಲಿ ಖಳನಾಯಕನ ಪಾತ್ರದಲ್ಲಿ ಬರತಕ್ಕಂಥ ಎಲ್ಲ ಕೆಟ್ಟ ಘಟನೆಗಳನ್ನ ನಾವು ನೋಡಿ ಇಲ್ಲೇ ಬಿಟ್ಟು ಆ ಪಾತ್ರ ಅದೇ ನಾಟಕದಲ್ಲಿ ಬರತಕ್ಕಂಥ ಕಥಾನಾಯಕನ ಗುಣಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರ ಜೊತೆಗೆ ಇವತ್ತು ನಾವು ಯಾವ ರೀತಿಯಾಗಿ ಜೀವನ ಮಾಡ್ಬೇಕಪ್ಪ ಅಂತಂದ್ರ ಸೂಜಿ ನೋಡಕ ಸಣ್ಣದಿರ್ತೈತೆ, ಕತ್ರಿ ನೋಡಕ ದೊಡ್ಡದಿರ್ತೈತೆ. ಇವತ್ತು ಸೂಜಿ ಕೆಲಸ ಏನಪ್ಪಾ ಅಂತಂದ್ರ ಹರಿದೋಗಿರ್ತಕ್ಕಂಥ ಎರಡು ಪಿಡಿ ಭಾಗಗಳನ್ನ ಒಂದುಗೂಡಿಸ್ತಕ್ಕಂಥ ಕೆಲಸವನ್ನ ಸೂಜಿ ಮಾಡ್ತದ. ಅಷ್ಟೇ ಸೂಜಿಗಿಂತ ದೊಡ್ಡದಾಗಿರ್ತಕ್ಕಂಥ ಕತ್ರಿ ದೊಡ್ಡದಿರ್ತೈತೆ. ಅದು ಯಾವತ್ತು ಒಂದಾಗಂತ ಬಿಡಂಗಿಲ್ಲ. ಅದ್ರ ಕೆಲಸ ಏನಪ್ಪಾ ಅಂತಂದ್ರ ಕತ್ತರಿಸದ. ಅದಕ್ಕೆ ಕತ್ತರಿಸ ಕೆಲಸ ಮಾಡೋದಕ್ಕಿಂತ ಜೋಡಿಸೋ ಕೆಲಸನ ನಾವೆಲ್ಲರೂ ಮಾಡಿಕೊಂಡು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನ ಕೊಡೋಣ, ಒಳ್ಳೆಯ ಸಂಸ್ಕಾರವನ್ನ ಕೊಡೋಣ. ನಮ್ಮ ಮಕ್ಕಳನ್ನ ವಿದ್ಯಾವಂತರನ್ನ ಮಾಡಿ ಈ ಗ್ರಾಮದಲ್ಲಿ ಉನ್ನತ ಹುದ್ದೆಗಳು ನಮ್ಮ ಮಕ್ಕಳಿಗೆ ಸಿಗಲಿ. ಅದೇ ಜೊತೆಯಲ್ಲಿ ಇವತ್ತು ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ ಅದನ್ನು ಕುಡಿದವರು ಗರ್ಜಿಸಲೇಬೇಕು ಎನ್ನುವ ಮಾತನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿಯಾಗಿ ಹೇಳ್ತಾರೆ, ಶಿಕ್ಷಣ, ಸಂಘಟನೆ, ಹೋರಾಟ ಮಂಚನ ಜೊತೆಗೆ ಇರುವಪ್ಪ ಅಂತಂದ್ರೆ ನಮ್ಮ ಮಕ್ಕಳು ಪ್ರತಿಯೊಂದು ಎಲ್ಲ ವೃತ್ತಿ ರಂಗದಲ್ಲಿಯೂ ಕೂಡ ಬೆಳಕಿಗೆ ಬರ್ತಾರತಕ್ಕಂಥ ಮಾತನ್ನ ಹೇಳ್ತಾ ಈ ನಾಟಕದಲ್ಲಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಗೌರವ ಗುರು ಹಿರಿಯರಿಗೆ ವಂದಿಸಿ ನನ್ನ ಒಂದೆರಡು ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡಾಂಬೆ. ಚೂಜಿಗೆ ಚುಚ್ಚು ಗುಣ ಹುಟ್ಟುತ್ತಲೇ ಇರಬಹುದು. ಚೂಜಿಗೆ ಚುಚ್ಚು ಗುಣ ಹುಟ್ಟುತ್ತಲೇ ಇರಬಹುದು. ಚೂಜಿ ದಾರು ಸೇರಿದಾಗ ಒಂದುಗೂಡಿಸುವ ಶಕ್ತಿ, ಹಾಗೆ ಒಡೆದು ಓಡುವ ಎಲ್ಲ ಮನಸ್ಸುಗಳನ್ನು ಒಂದುಗೂಡಿಸುವ ಶಕ್ತಿ ಆ ನಾಟಕಕ್ಕಿದೆ ಅಂತ ಒಂದು ಸಂದೇಶ ನೀಡತಕ್ಕಂಥ ಗರ್ವರಾಜ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮ ಉದ್ದೇಶಿಸಿ ಹನುಮಂತಪ್ಪ ಕೌದಿ ಅವರು ಸ್ವಲ್ಪ ಶಾರ್ಟ್ಕಟ್ ನಾಗಿ ಮುಗಿಸ್ಬೇಕಾಗಿ ಮೊಟ್ಟ ಮೊದಲನೇದಾಗಿ ಆರಾಧ್ಯ ದೈವ ಶ್ರೀ ಜಡೇಶ್ವರ ತಾತನವರನ್ನ, ಮಾರುತೇಶ್ವರನ್ನ ನೆನೆಯುತ್ತಾ ಇವತ್ತಿನ ದಿವಸ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕಲಾಮಂದಿರ ಈ ಒಂದು ರಂಗ ಸಜ್ಜಿಕೆಯಲ್ಲಿ ನಡೆಯುತ್ತಿರುವ ಆಶಾ ಲತಾ ಅರ್ಥಾತ್ ದೇವಮಾನವ ಎಂಬ ಸುಂದರ ಸಾಮಾಜಿಕ ನಾಟಕಕ್ಕೆ ವೇದಿಕೆ ಮೇಲೆ ಆಗಮಿಸಿದ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಪತಿಯವರೇ, ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರೇ, ವಿವಿಧ ಸಂಸ್ಥೆಗಳ ಸದಸ್ಯರೇ, ಎಸ್ಡಿಎಂಸಿನ ಅಧ್ಯಕ್ಷರೇ ಹಾಗೂ ಈ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರೇ, ಇದು ಮಾತನಾಡಲಿಕ್ಕೆ ವೇದಿಕೆ ಅಲ್ಲ, ಇಲ್ಲಿ ಏನಿದ್ರು ಕೂಡ ನಾವು ಮನೋರಂಜನೆಗಾಗಿ ಎಲ್ಲರೂ ಬಂದಿರತಕ್ಕಂಥದ್ದು. ಹಾಗಾಗಿ ನಮಗೆ ಎದ್ದೇಳ್ತಾ ಒಂದು ಡೈಲಾಗ್ ಹೇಳ್ಬಿಟ್ಟು ಸಾಕಂತಂದು ಹೇಳಿದ್ರು. ಹಾಗಾಗಿ ಒಂದೇ ಒಂದು ಡೈಲಾಗ್ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಒಂದು ಅದೇ ಗರುಡ ರಾಜ್ಯದಲ್ಲಿ ಘಟ ಸರ್ಪ ಅಂತಕ್ಕಂಥದ್ದು ಒಂದು ವಿಲನ್ ಒಂದೇ ಒಂದು ಡೈಲಾಗ್ ಅನ್ನ ಹೇಳಿ ನನ್ನ ಎರಡು ಮಾತನ್ನ ಮುಗಿಸ್ತೇನೆ. ದಯಾನಂದ ಬೆಂಗಳೂರು
ಜಗತ್ತಿನಿಂದ ತಪ್ಪಿಸಿಕೊಂಡು ಬಂದ ನಾಗರಾಜನ ಕೈ ಚಳಕ. ಹಾಗೆ ವಿಶೇಷ ಒಂದು ಈ ನಾಟಕ ಯಾವತ್ತು ಹಾಲುವಾಡಿ ಗ್ರಾಮದ ಶ್ರೀ ಶ್ರೀಗೆ ಹಾಗೂ ಮಾರುಶ್ರೇಷ್ಠರಿಗೆ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಮಾರುಶ್ರೇಷ್ಠನ ಅಂಗವಾಗಿ ಈ ಗ್ರಾಮದಲ್ಲಿ ಸಾಮಾಜಿಕ ನಾಟಕವನ್ನು ಇವತ್ತು ಆಶಾಲಯ ಎಂಬ ಸುಂದರ ನಾಟಕ. ಈ ನಾಟಕಕ್ಕೆ ಆಗಮಿಸಿದಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಸರ್ವಸದಸ್ಯರು, ಎಲ್ಲ ನನ್ನ ಗಣ್ಯ ಮಾನ್ಯಗಳೇ, ಸಂಗೀತ ನನ್ನ ಗುರುಗಳೇ ಮತ್ತು ಕಲಾವಿದರೇ, ಈ ಭಾಗದಲ್ಲಿ ನಾಟಕಂತೆ ನಮಗೆ ಸುಮಾರು ಆ ಪಾತ್ರಕ್ಕೆ ಎಲ್ಲ ಹಿನ್ನೆಲೆ ಈ ನಾಟಕ ಕವಿ ಯಾವ ರೀತಿ ಬರೆದಿದ್ದಾನಂದ್ರೆ ಒಬ್ಬ ಒಂದು ಗುರುವಿನ ಮಾತಿಗೆ ಜೀವನವನ್ನು ದಾನವನ್ನು ಕೊಟ್ಟ ನಾಯಕನೆಂದರೆ ಅಂಥ ಒಂದು ವಿಭೀಷಣಿ ಈ ನಾಟಕದಲ್ಲಿ ಒಳ್ಳೆ ಸನ್ನಿವೇಶಗಳಿವೆ. ಆ ಸನ್ನಿವೇಶಬೇಕು ಮತ್ತು ನಮ್ಮ ನಾಟಕದಿಂದ ನಾವು ಡಿಸೆಂಬರ್ ವಾರದಲ್ಲಿ ಸಾಹಿತ್ಯ ಭವನದಲ್ಲಿ ನಾಟಕ ಕಾರ್ಯಕ್ರಮ ಮಾಡ್ತೀವಿ. ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬರಬೇಕೆಂದು ನಮ್ಮಲ್ಲಿ ಕೇಳಿದ್ದೇನೆ. ಕೊಪ್ಪಳ ಜಿಲ್ಲೆಯಲ್ಲಿ ನಾವು ನಮ್ಮ ನಾಟಕ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಇನ್ನೊಂದು ಬಯಸುವುದೆಂದರೆ ಕಲಾವಿದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ವಿಚಾರ ಮಾಡಿ ಅದನ್ನು ಮಾಡಿದರೆ ನಾನು ಮುಂದೆ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಿ ತಮ್ಮಲ್ಲಿ ಹೇಳಿ ನನಗೆ ಇಲ್ಲಿಗೆ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಚಾಂದ್ ಸಾಬ್ ಕಿಲೆದ ಅವರಿಗೆ. ತಮ್ಮ ಸಹಕಾರ ಸಮಯ ಅಧ್ಯಕ್ಷರು ಮಹಾರಾಜರ ಒಂದು ವ್ಯಾಧ್ಯಾಂಗವಾಗಿ ಎಲ್ಲ ನಮ್ಮ ಊರಿನ ಗುರು ಹಿರಿಯರೇ ಹಾಗೂ ಸುತ್ತಮುತ್ತ ಹಳ್ಳಿ ಬಂದ ಎಲ್ಲ ಸೋದರರೇ,
ಗ್ರಾಮ ಪಂಚಾಯತಿ ಸರ್ವ ಸದಸ್ಯರೇ ಗ್ರಾಮ ಸದಸ್ಯರೇ ಇವತ್ತು ಒಂದು ನಾಟಕವನ್ನು ಇಷ್ಟೊತ್ತಿಗೆ ಎಲ್ಲ ಆರಾಮಾಗಿ ಎರಡು ವರ್ಷ ಆಗಬೇಕಾಯಿತು. ಆದರೆ ನಿನ್ನೆ ಸಾಯಂಕಾಲ 9:30 ಗಂಟೆಗೆ ಘಟನೆ ಆದಕ್ಕೆ ಇವತ್ತೆಲ್ಲ ಸಮಯಗಳು ಲೇಟ್ ಇವತ್ತು ಜನರು ಇಷ್ಟೊತ್ತಿಗೆ ಎಲ್ಲ ಬಂಗಾಯಿತು. ಅದೇ ಕಾರಣ ಜಾತ್ರೆ ಒಂದು ಹಗಿನಗೊಂಡ ಲೇಟ್ ಆದ ಕಾರಣ ಇನ್ನು ಜನರ ಸ್ವಲ್ಪ ಲೇಟ್ ಆಗಿ ಇವತ್ತು ನಾಟಕವನ್ನು ಎಲ್ಲ ಉದ್ಘಾಟನೆ ಮಾಡಿ ನಮ್ಮ ಸದಸ್ಯರು ನಮ್ಮ ಎಲ್ಲ ಸದಸ್ಯರು ಜಾತ್ರೆ ಒಂದು ಆಶಾಲತ ನಾಟಕವನ್ನು ಸುಂದರ ಸಮಾಜ ಈ ನಾಟಕವನ್ನು ಎಲ್ಲರಿಗೂ ಧನ್ಯವಾದಗಳು ಅಧ್ಯಕ್ಷರಿಗೆ. ಎಲ್ಲ ಕಾರ್ಯಕ್ರಮದ ಆಗಮಿಸಿ ಯಶಸ್ವಿಗೊಳಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಈ ನಾಟಕವಾಗಿ ಗ್ರಾಮರೆಲ್ಲರಿಗೂ ಧನ್ಯವಾದ ಸಲ್ಲಿಸಿ ಮುಂದಿನ ಕಾರ್ಯಕ್ರಮವನ್ನು ಮಾಡಿಕೊಳ್ಳಬೇಕು. ಧನ್ಯವಾದಗಳು. ಹಾಗೆ ವಿಶೇಷವಾಗಿ ನಮ್ಮ ಆನಂದಿ ಅವರು ಯಾವುದೇ ಒಂದು ಇದೇ ಈಗ ಪಾತ್ರಧಾರಿಗಳಿಗೆ ಯಾರು ಅಲ್ಲಿ ಕಂಪನಿ ಹಿಂದ್ಗಡೆಗೆ ಹೆಸರು ಬರೆಯುವರಿದ್ದಾರೆ. ದಯವಿಟ್ಟು ಬರ್ಸ್ರಿ. ಅದೇ ಕಂಪನಿಗೆ ಆಯಾರ ಮಾಡುವರಿದ್ದಾರೆ.